ಈ ಸದ್ಯದಲ್ಲಿ ಸಮಯ ಇಲ್ಲ ಅಂದ್ರೂ ಕೃತಿಯನ್ನು ಕೊಂಡುಕೊಂಡು ಮನೆಯಲ್ಲಿಟ್ಟುಕೊಳ್ಳಿ. ಇಂತಹ ಕೃತಿಗಳನ್ನು ಓದೋದರಿಂದ ಮನೆಗೆ ಶೋಭೆ. ಓದಲಿಕ್ಕಾಗದೇ ಇದ್ದರೂ ಕೂಡ ಮನೆಯಲ್ಲಿ ಇಂತಹ ಕೃತಿ ಇತ್ತು ಅಂದರೆ ಮನೆಯಲ್ಲಿರುವವರಿಗೆ ಶೋಭೆ ಅಂತ ತಿಳಿಸ್ತಾ, ಎಲ್ರಿಗೂ ಒಳಿತಾಗಲಿ, ಆರೋಗ್ಯವಾಗಿರಿ, ನಗ್ತಾ ಇರಿ. ನಮ್ಮ ಸ್ನೇಹಿತ ಗುರುಪ್ರಸಾದ್ ಭಟ್ರು ಇಷ್ಟಕ್ಕೆ ನಿಲ್ಲದೆ ಇನ್ನೂ ಮೇಲೆ ಇರಲಿ, ಅವ್ರ ಮೇಲೆ ಇರೋದನ್ನು ನೋಡ್ತಾ ನಾನು ಆನಂದಿಸ್ತೇನೆ ಅನ್ನತಕ್ಕಂತಹ ಒಂದು ಆತ್ಮವಿಶ್ವಾಸ ನನಗಿದೆ ಅಂತ ತಿಳಿಸ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. Such a thought-provoking speech. It gave us goosebumps, I guess. Isn't it so? Thanks a lot, Mahodaya. धन्यवादाः. इदानीं देशभक्तिगीतं गायति श्रीमती धन्यता भगिनी.